ಸ್ನೇಹಿತರೆ, ಇವತ್ತು ನಿಮಗೆಲ್ಲ ಗೊತ್ತೇ ಇದೆ, ಮಾಫಿಯಾ ಅನ್ನೋ ಒಂದು ಪದ ಗೊತ್ತಿದೆ. ಅದರಲ್ಲಿ ಮೆಡಿಕಲ್ ಮಾಫಿಯಾ ಏನಾಗ್ತಾ ಇದೆ, ಎಜುಕೇಷನ್ ಮಾಫಿಯಾ ಏನಾಗ್ತಾ ಇದೆ, ಧರ್ಮಗಳ ಮಾಫಿಯಾ ಏನಾಗ್ತಾ ಇದೆ. ಪ್ರತಿಯೊಂದರಲ್ಲೂ ಮಾಫಿಯಾಗಳಿದೆ. ನೀವು ಪ್ರತಿಯೊಂದು ಯಾವುದೇ ವ್ಯಾಪಾರ ತಗೊಳ್ರಿ, ಇದನ್ನು ತೊಗೊಳ್ರಿ, ಎಲ್ಲದೂ ಇದೆ. ಆದರೆ ಇದನ್ನೆಲ್ಲ ಮನಗಂಡೆ ನಮ್ಮ ಹಿಂದಿನವರು ನಮ್ಮ ಅಂಗೈನಲ್ಲೇ ಆರೋಗ್ಯ ಇದೆ ಅಂತೇಳಿ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ಗಳಿರ್ಬೋದು, ಕಲರ್ ಥೆರಪಿಗಳಿರ್ಬೋದು, ಬಹುಶಃ ಗೊತ್ತಿಲ್ಲ ಅದಕ್ಕೆ ಎಷ್ಟು ವರ್ಷ ಇತಿಹಾಸ ಇದೆ ಅಂತ ನನಗೆ ಅದು ಪೂರ್ತಿ ಪ್ರಮಾಣದ ತಿಳುವಳಿಕೆ ಇಲ್ಲ. ಆದರೆ ಉಪಯೋಗ ಆಗ್ತಿರೋದಂತೂ ನಿಜ. ಇವತ್ತು ಸಾವಿರಾರು ಜನ ಇದ್ರ ಉಪಯೋಗ ಪಡ್ಕೊತಿದ್ದಾರೆ, ಕಲರ್ ಥೆರಪಿಗಳದ್ದು. ಮತ್ತು ನೇಟಿವ್ ಬೆಳೆದಿರೋಂಥ ಪದಾರ್ಥಗಳನ್ನು ನಮ್ಮ ದೇಸಿ ತಳಿಗಳ ಆಹಾರ ಉಪಯೋಗಿಸೋಂಥದ್ದು, ಕೆಂಪಕ್ಕಿ ಉಪಯೋಗಿಸೋಂಥದ್ದು, ಜವೆಗೋಧಿ ಉಪಯೋಗಿಸೋಂಥದ್ದು, ಒಳ್ಳೆಯ ವಿಚಾರಗಳನ್ನು ಮಾಡೋಂಥದ್ದು, ವಿಹಾರಗಳ ಜೊತೆಲಿರೋಂಥದ್ದು, ಒಳ್ಳೆಯ ಆಹಾರಗಳ ಪದ್ಧತಿ ಜೊತೆಲಿರೋಂಥದ್ದು, ಇದನ್ನೆಲ್ಲ ನಮ್ಮಲ್ಲಿ ರೂಢಿಸ್ಕೊಂಡ್ರೆ, ನಮ್ಮ ಅವರ ಜಾಸ್ತಿ ಮಾಡಿಕೊಂಡ್ರೆ ಎಲ್ಲದೂ ಸಾಧ್ಯತೆ ಇದೆ ಅಂಥೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ಆಯುಷ್ ಮಂಡಲ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇದರಲ್ಲಿ ನನಗೆ ನೇರವಾಗಿ ಯಾರೂ ಸಿಕ್ಕಿರಲಿಲ್ಲ. ನನಗೆ ಸಿಕ್ಕಂಥವ್ರು ದಯಾನಂದ್ ಅಂತೇಳಿ ಸಾವಯವ ಕೃಷಿಕರಿದ್ದಾರೆ, ಮಾವಿನೊಳೆ ಗ್ರಾಮದವರು. ತುಂಬ ಚೆನ್ನಾಗಿ ಸಾವಯವ ಕೃಷಿ ಬಗ್ಗೆಯೂ ಮಾತಾಡ್ತಾರೆ ವ್ಯಕ್ತಿ, ಮತ್ತು ಪ್ರಾಕ್ಟಿಕ್ಸಲ್ಲಿದ್ದಾರೆ ಅವರು. ಸುಮ್ಮನೆ ಬರೀ ಮಾತಾಡ್ತಾ ಇಲ್ಲ. ಆ ವ್ಯಕ್ತಿ ನನಗೆ ನಾಡಿ ಫಿಟ್ ಬಗ್ಗೆ, ನಾಡಿ ಪರೀಕ್ಷೆಗಳ ಬಗ್ಗೆ ಇದಾದಾಗ ಹೇಳಿದ್ರು. ನನಗೆ ಯಾವುದೋ ಮೊನ್ನೆ ಕೋಲ್ಡ್ ಆದಾಗ ಇಲ್ಲ ಬನ್ನಿ ಅಂತ ಹೇಳಿದರು. ನಾನು ಅಡಿಕೆ ಕೊಟ್ಟು ತರಲಿಕ್ಕೆ ಹೋದಾಗ ನನಗೆ ಪರೀಕ್ಷೆ ಮಾಡಿದೆ, ಎಲ್ಲ ಒಂದಿಷ್ಟು ಟ್ರೀಟ್ಮೆಂಟ್ ಮಾಡಿದ್ರು, ತುಂಬ ಚೆನ್ನಾಗಾಯಿತು. ಹಾಗಾಗಿ ಅವ್ರನ್ಯಾಕೆ ಒಂದು ಇಂಟ್ರ್ಯೂ ಮಾಡಿ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಬಾರ್ದು ಅಂತ ಹೇಳಿ ನಾನು ಮಾಡ್ಲಿಕ್ಕೆ ಶುರು ಮಾಡಿದ್ದು. ಬನ್ನಿ ಮುಂದಿನ ಮಾತು ಅವ್ರ ಬಾಯಿನಲ್ಲೇ ಕೇಳೋಣ. ಥ್ಯಾಂಕ್ ಯು. ಸ್ನೇಹಿತರು ನಮಸ್ತೆ, ನಾನು ಈಶ್ವರ್ ತೀರ್ಥ ಮಾತಾಡ್ತಾ ಇರೋದು. ಇತ್ತೀಚೆಗೆ ನೀವೆಲ್ಲ ಟಿ ವಿಗಳಲ್ಲಿ, ಇನ್ಸ್ಟಾಗ್ರಾಮು, ರೀಲ್ಸು, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರ ಆಯುಷ್ ಮಂಡಲ ಅಂತ ಹೇಳಿ. ಬಹುಶಃ ಅದನ್ನು ಯಾರು ಶುರು ಮಾಡಿದರು, ಅದ್ರ ಉದ್ದೇಶ ಏನು ಅನ್ನೋದು ನನಗೆ ಅಷ್ಟೊಂದು ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಆದರೆ ಆಕಸ್ಮಿಕವಾಗಿ ನನ್ನ ದಯಾನಂದನವ್ರನ್ನ ಸಾವಯವ ಕೃಷಿಕರಿದ್ದಾರೆ ಅವರು. ಅವ್ರ ಮನೆಗೆ ನಾನು ಗೋಟ್ ತಗೊಂಡೋಗ್ಲಿಕ್ಕೆ ಕೃಷಿಗೆ ಬಂದಾಗ ಕೆಲವೊಂದು ವಿಷಯಗಳು ಅವ್ರು ಶೇರ್ ಮಾಡ್ತಾಯಿದ್ರು. ಹೀಗಲ್ಲ, ಹೀಗೆ ಹಿಂಗೆ ಅಂತೇಳಿ ಕೆಲವೊಂದೆಲ್ಲ ನಾನೇನೋ ವಿಷಯಕ್ಕೆ ನೆಗಡೆ ಕೆಮ್ಮಾಗಿದೆ ಅಂತಂದಾಗ ಈ ಕಲರ್ ಹಚ್ಕೊಟ್ರಿ ಸರ್ ಸರಿ ಹೋಗುತ್ತೆ ಅಂದರು, ಅಥವಾ ನಮ್ಮ ಶುಕ್ರ ಪರ್ವದ ಮೇಲ್ಗಡೆ ಸ್ವಲ್ಪ ಮಸಾಜ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಹೇಳಿ. ನಮಗೆ ಆಶ್ಚರ್ಯ ಆಯ್ತು. ಅದು ಮಾಡಿ ನೋಡ್ಕೊಂಡಾಗ ರಿಲ್ಯಾಕ್ಸ್ ಆದಂಗೆ ಆಯಿತು. ಮೂಗೇನು ಕಟ್ಟಿತ್ತು, ಮೂಗು ಕಟ್ಟಿದ್ದೆಲ್ಲ ಬಿಡ್ಲಿಕ್ಕೆ ಶುರು ಆಯಿತು. ಚೆನ್ನಾಗಿ ಅನ್ನಿಸ್ತು, ರಿಲ್ಯಾಕ್ಸ್ ಆಯಿತು ಸ್ವಲ್ಪ. ಇನ್ನೊಂದು ಕೆಲವೊಂದೆಲ್ಲ ಕಲರ್ ಥೆರಪಿ ಎಲ್ಲ ಹೇಳಿದರು ಅವ್ರ ಜೊತೆಗೆ ಅವ್ರ ಫೋನ್ ನಂಬರ್ 2 ಫೋನ್ ನಂಬರಿಂದ ಅವ್ರು ಹ್ಯಾಂಡಲ್ ಮಾಡ್ತಾಯಿದ್ರು. ಈ ಸರ್ ಇದೇ ನಂಬರ್ ಮಿಸ್ ಆಗಿದೆಯಲ್ಲ ಅಂತಂದಾಗ, ಇಲ್ಲ ಈ ನಂಬರ್ ಈ ಥರ ಇದ್ದರೆ ಒಂದು ನಮಗೆ ಏನು ನಮ್ಮ ಗ್ರಹ ದೇಶಗಳಿರುತ್ತೆ ಅದ್ರ ಮೇಲೆ ಸಪೋರ್ಟ್ ಆಗುತ್ತೆ ಅಂತ ಹೇಳಿದರು. ಹಂಗಾಗಿ ಓವರೆಲ್ಲ ಕನ್ಫ್ಯೂಸ್ ಆಗಿ ಶುರು ಆಯ್ತು ನನಗೆ. ಇದು ಕಲರ್ ಥೆರಪಿನ, ನ್ಯೂಮರಾಲಜಿನ, ಅಥವಾ ಇದು ಜ್ಯೋತಿಷ್ಯ ಹೇಳೋಂಥದ, ಅದೇನು ಆಯುಷ್ ಮಂಡಲ ಉದ್ದೇಶ ಏನು, ಇವರೆಲ್ಲಿ ಕಲ್ತ್ರೆ? ಯಾಕಂದರೆ ಇವರು ಸಾಧಾರಣ ರೈತರೇ. ಹಳ್ಳಿಲಿರೋಂಥ ಮಾವಿನೊಳೆ ಅಂತೇಳಿ ಬರುತ್ತೆ, ತಿರುಮಲಾಪುರ ಅಂತ ನಿಮ್ಗೆ ಗೊತ್ತಿರ್ಬೋದು, ಭೀಮ ಸಮುದ್ರ ಹತ್ರ ಬರುತ್ತೆ. ನಮ್ಮ ಟಿ ನೂಲಿಂದ ಚಿತ್ರದುರ್ಗ ರೋಡಲ್ಲಿ ತಿರ್ಕೊಂಡ್ರೆ ತಿರುಮಲಾಪುರ ಅಂತೇಳಿ ಬರುತ್ತೆ. ಅಲ್ಲಿ ಏನು ಅರ್ಚಕರಿದ್ದಾರೆ ಅಥವಾ ಸ್ಥಾನಿಕರು ಅಂತೇಳಿ ಕರೀತಾರೆ, ಮಾವಿನೊಳೆ ಬಸವೇಶ್ವರನ ಪೂಜೆ ಮಾಡೋರು. ಆ ಕುಟುಂಬಗಳಲ್ಲಿ ಒಂದು ಕುಟುಂಬದ ವ್ಯಕ್ತಿ ಇವರು, ದಯಾನಂದ್ ಅವರು. ಹಾಗಾಗಿ ಮುಂದಿನ ವಿಷಯನ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಏನು ಆಯುಷ್ ಮಂಡಲ ಅಂದರೆ ಏನು, ಇದ್ರ ಬಗ್ಗೆ ಯಾವ ರೀತಿಯಲ್ಲಿ ನಮ್ಮ ದೇಹಕ್ಕೆ ವರ್ಕೌಟ್ ಆಗುತ್ತೆ, ಅಥವಾ ನಮ್ಮ ಮುಂದಿನ ದಿನಗಳಿಗೆ ಭವಿಷ್ಯಕ್ಕೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಅವ್ರ ಜೊತೆ ತಿಳ್ಕೊಳ್ಳೋಣ. ದಯಾನಂದ್ ಸರ್ ನಮಸ್ತೆ. ನಮಸ್ತೆ. ನನಗೆ ಆಯುಷ್ ಮಂಡಲದ ಬಗ್ಗೆ, ಮತ್ತು ನೀವು ಅದ್ರ ನಾಲೆಡ್ಜ್ ಗಳಿಸಿರಲ್ಲ, ಅದನ್ನು ಗಳಿಸಿದ ಬಗ್ಗೆ ಹೇಗೆ, ಅದು ಆನ್ಲೈನಲ್ಲಿ ಕಲ್ತ್ರೆ ಹೇಗೆ ಅನ್ನೋದು, ಮತ್ತು ಅದರಿಂದ ಏನೇನು ಉಪಯೋಗ ಆಗುತ್ತೆ, ಒಬ್ಬ ವ್ಯಕ್ತಿ ಅದನ್ನು ಕಲ್ತ್ಕೊಂಡ್ರೆ ಯಾವ ಥರ ಒಂದು ಇದಾಗುತ್ತೆ, ಒಳ್ಳೇದಾಗ್ತಾ ಹೋಗುತ್ತೆ, ಅಥವಾ ಅವನು ಹೇಗೆ ಸಸ್ಟೈನ್ ಆಗ್ತಾನೆ ಅನ್ನೋದನ್ನ ನೀವು ತಿಳಿಸ್ಕೊಡ್ಬೇಕು. ನನ್ನ ಹೆಸರು ದಯಾನಂದ್ ಕುಮಾರ್ ಅಂತೇಳಿ, ತಿರುಮಲಾಪುರ, ಹೊಳಲ್ಕೆರೆ ತಾಲೂಕು. ನಾನು ಬಂದುಬಿಟ್ಟು ಕೃಷಿಕ. ನಾನು ಯಾವುದೇ ವಿದ್ಯೆ ಕಲ್ತಿಲ್ಲ. ಓಕೆ. ಆಮೇಲೆ ನಾವು ಓದಿರೋದು 2nd PUC ಅಷ್ಟೇ. ನಾನು ಕೆಲವೊಂದು ಕಾರಣದಿಂದ ಚೆನ್ನಾಗಿ ಓದ್ತಾ ಇದ್ದೆ, ಓದೋಕ್ಕೆ ಮುಂದುವರ್ಸೋಕ್ಕಾಗಲಿಲ್ಲ. ಮನೆಯಲ್ಲಿ ಪ್ರಾಬ್ಲಮ್ ಆಗಿದ್ದರಿಂದ ಅವಾಗ ಬಿಟ್ಟು ಕೃಷಿ ಮಾಡ್ತಾಯಿದ್ದೆ. ನನಗೆ ಹೆಚ್ಚಿನ ಆಸಕ್ತಿ ಅಂದರೆ ಈ ಕೆಮಿಕಲ್ಗಳ್ನ ಉಪಯೋಗಿಸೋದು ಭಾಳ ಕಡಿಮೆ ಮಾಡ್ಕೊಂಡು ಸಾವಯವ ಕೃಷಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಆಮೇಲೆ ಸಾವಯವದಲ್ಲೇ ಎಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಪೂರ್ತಿ ಆಗಲಿದ್ದರೂ ಸ್ವಸ್ವಲ್ಪನೇ ಚೇಂಜ್ ಮಾಡ್ತಾ ಹೋಗ್ತಾಯಿದ್ದೀನಿ. ಅಂದರೆ ಈಗ DAP ಅವನ್ನ ಹಾಕಲೇಬೇಕು, ಪೊಟ್ಯಾಶು ಅದಕ್ಕೆಲ್ಲ ಪರ್ಯಾಯ ಮಾಡಿದ್ದೀನಿ. ಆಮೇಲೆ ಈ ಪೊಟ್ಯಾಶು, ಆಮೇಲೆ ಕಳೆನಾಶಕ ಅದನ್ನು ನಾನೇ ಸ್ವಂತಕ್ಕೆ ಮಾಡ್ತಾಯಿದ್ದೀನಿ ಇವಾಗ. ಅಂದರೆ ಸಾಧ್ಯತೆ ಇದೆ ಅಂತ. ಇದೆ. ಸಾವಯವ ಕೃಷಿನಲ್ಲಿ ಮಾಡೋರಿಗೆ ಕಳೆನಾಶಕನ ಅವರೇ ಮಾಡ್ಕೋಬೋದು, ತೋಟಗಳಿಗೆ ಮಾಡ್ಕೋಬೋದು. ಅಂದರೆ ಇನ್ನು ಸಣ್ಣ ಬೆಳೆಗಳಿಗೆ ಮಾಡ್ಕೊಳೋದು ಕಷ್ಟ. ಅದು ಈಗ ಅಡಿಕೆ ತೋಟ ಇಂಥವಕ್ಕೆಲ್ಲ ಮಾಡ್ಕೋಬೋದು. ಮಾಡಿದ್ದೀನಿ ಈಗ ಸದ್ಯ ಅಲ್ಲಿ ಮಾಡಿದ್ದೀನಿ. ಆಮೇಲೆ ಜೀವಾಮೃತ, ಗೋಕೃಪಾಮೃತ
ಆಮೇಲೆ ಗೋನಂದ ಜಲ ಇಲ್ಲ, ಈ ವಿಡಿಯೋ ನಾನು ನಿಮ್ಗೆ ಸಂಬಂಧಪಟ್ಟಂಗೆ ಕಳೆದ ವಿಡಿಯೋದಲ್ಲಿ ಹಾಕಿದ್ದೆ, ನೀವೇನೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅಂತ. ಆಮೇಲೆ ನನ್ನ ಇದೇನಾಯ್ತು ಅಂದ್ರೆ, ಯಾಕೆ ಮುಂದಕ್ಕೆ ಬರ್ತಾ ಇದ್ದೀನಿ, ಯಾಕೆ ಒಂದ್ ಕಡೆಯಿಂದ ಬರ್ತಾ ಇದ್ದೀನಿ. ಓಕೆ. ಏನಾಯ್ತು ಅಂದ್ರೆ ನನಗೆ ಆರೋಗ್ಯದಲ್ಲಿ ಭಾಳ ಸಮಸ್ಯೆ ಆಗ್ಬಿಡ್ತು. ಮೊದಲು ಏನಾಗಿತ್ತು ಅಂದರೆ, ಎಷ್ಟು ಇದಿದೆ ಅಂದರೆ ಭಾಳ ಲೇಜಿ ಅಂದರೆ ಭಾಳ ಲೇಜಿ. ಏನು ಸುಮ್ಮನೆ ಮನೆಯಲ್ಲಿ ಊಟ ಮಾಡೋದು, ಆಮೇಲೆ ಕೆಲಸಕ್ಕೆ ಹೋಗೋದ್ರೆ ತೋಟಕ್ಕೆ ಹೋದರೆ ಕೆಲಸ ಮಾಡೋಕ್ಕಾಗ್ತಿದ್ದಿಲ್ಲ, ಆ ಥರ ಆಗ್ತಾಯಿತ್ತು. ಆಮೇಲೆ ಆಸ್ಪತ್ರೆಗಳಿಗೆಲ್ಲ ಹೋದೆ, ಶಿವಮೊಗ್ಗ ಹೋದೆ, ಆಮೇಲೆ ದುರ್ಗ, ಎಲ್ಲ ಕಡೆ, ದಾವಣಗೆರೆ ಎಲ್ಲ ಕಡೆ ತೋರಿಸಿದೆ. ಎಲ್ಲ ನಾರ್ಮಲ್ ಅಂತಲೇ ಬರ್ತಾಯಿತ್ತು. ಏನು ನಂದು MRI ಎಲ್ಲ ಮಾಡಿಸಿದೆ. ನಮ್ಮ ಕೈ ಭುಜ, ಬಲಗೈ ಭುಜ ನೋವು ಬರ್ತಾಯಿತ್ತು. ಹೆಚ್ಚು ಕಡಿಮೆ ಈಗ ಒಂದು 7-8 ವರ್ಷದಿಂದನೂ ಬರ್ತಾಯಿತ್ತು. ಓಕೆ. ಅವಾಗಿಂದನೂ ತೋರಿಸ್ತಾ ಇದ್ದೀನಿ. ಅವರು ಟ್ಯಾಬ್ಲೆಟ್ಸ್ ಕೊಡೋರು, ಟ್ಯಾಬ್ಲೆಟ್ಸ್ ನುಂಗಿದಾಗ ಸ್ವಲ್ಪ ಹಂಗೆ ಸುಮ್ಮನಾಗ ಸರಿ ಹೋಗೋದು, ನೆಕ್ಸ್ಟ್ ಮತ್ತೆ ಹಂಗೆ ಆ ಪವರ್ ಕಮ್ಮಿ ಆದಿಟ್ಟಿಗೆ ಮತ್ತೆ ಹಂಗೆ ನೆಕ್ಸ್ಟ್ ಹಂಗೆ ಬರೋದು. ನಾನು ಇದಕ್ಕೇನು ಪರಿಹಾರನೇ ಸಿಗ್ತಾ ಇಲ್ಲಲ್ಲ, ಏನು ಮಾಡೋದು ಅಂತೇಳಿ ಹಿಂಗೆ ಇದು ಮಾಡ್ತಾಯಿದ್ದೆ. ಮೊಬೈಲಲ್ಲಿ ಒಂದು ಸರಿ ಈ ಆಯುಷ ಮಂಡಲಂ ಇವರು ದಯಾನಂದ್ ಸರ್ ಅವ್ರ ಒಂದು ವಿಡಿಯೋ ನೋಡಿದೆ. ಅವರು ದಯಾನಂದ್ ಸರ್ ಅಂತೇಳಿ. ಓಕೆ ಓಕೆ, ಕನ್ಫ್ಯೂಸ್ ಆಗ್ಬಿಡ್ರಿ ವೀಕ್ಷಕರು ಯಾರನ್ನ. ಇವ್ರ ಹೆಸರು ದಯಾನಂದ, ಅವ್ರ ಹೆಸರು ದಯಾನಂದ್ ಅಂತೇಳಿ. ಅವ್ರವ್ರು ಬಂದ್ಬಿಟ್ಟು ಇದು ಮೂಡುಬಿದಿರೆ ಹತ್ರ ಬರುತ್ತೆ ಅವ್ರ ಊರು, ಕೇವಾಶಿ ಅಂತೇಳಿ. ಓಕೆ. ಅಲ್ಲಿ ಅವರು ಹಳ್ಳಿಲೇ ಇದ್ದಾರೆ. ಅವರು ಸಾವಯವದಕ್ಕೆ, ಆಮೇಲೆ ಆಹಾರ ಇದು ಎಲ್ಲ ಚೆನ್ನಾಗಿ ಇದನ್ನು ಮಾಡ್ತಾರೆ ಅವರು. ರಕ್ತಸಾಲಿ ಭತ್ತಗಳು, ಆಮೇಲೆ ಈ ಭಾಳ ಜನಕ್ಕೆ ಭಾಳ ಉಪಯೋಗ ಆಗಿದ್ದಾರೆ ಅವರು. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಾವು ಅಂಥವ್ರು ಇದ್ದರೆ ಭಾಳ ಒಳ್ಳೆಯದು. ಆಮೇಲೆ ನಮಗೆ ಈ ಆರೋಗ್ಯದ ಬಗ್ಗೆ ಅವರಿಂದ ಸ್ವಲ್ಪನೇ ಗೊತ್ತಾಯಿತು. ಅವರು ನಾನು ಇದಕ್ಕೆ ಸೇರಿದರೆ ನನಗೇನಾರು ಅನುಕೂಲ ಆಗುತ್ತೇನೋ ಅಂದ್ಕೊಂತ ಹೇಳ್ಕೊಂಬಿಟ್ಟು ನೋಡೋಣ ಅಂತೇಳಿ ಫೀಸು 5,000 ರೂಪಾಯಿ ಫೀಸ್ ಕಟ್ಟಿ ಅದಕ್ಕೆ ಜಾಯಿನ್ ಆದೆ. ನಮಗೆ ಫಸ್ಟ್ಗೆ ಗೊತ್ತಿರಲಿಲ್ಲ ಹಿಂಗಾಗಬೇಕು ಅಂತೇಳಿ. ಆಮೇಲೆ ಜಾಯಿನ್ ಆದಮೇಲೆ ಫಸ್ಟ್ಗೆ ನಾನು ಅಷ್ಟು ಇಂಟ್ರೆಸ್ಟಾಗೂ ತಗೊಂಡು ಅದನ್ನು ಕಲಿತಾ ಇರಲಿಲ್ಲ. ಸುಮ್ಮನೆ ಅವ್ರು ವೀಡಿಯೋ ಹಾಕಿದಾಗ ಏನೋ ಕೂತ್ಕೊಳ್ಳೋದು. ಆಮೇಲೆ ಕೆಲಸದ ಮೊದಲೇ ರೈತರು ನಾವು, ಕೆಲಸದ ಒತ್ತಡಗಳು. ಅದರಲ್ಲಿ ಬೇಸಿಗೆ ಕಾಲದಲ್ಲಿ ನಮಗೆ ಮಾರ್ಚ್ ಏಪ್ರಿಲಲ್ಲಿ ಹಾಕಿದರು. ಅದು ಭಾಳ ಅನುಕೂಲ ಆಯಿತು ನನಗೆ. ಅವಾಗ ಸ್ವಲ್ಪ ಕೆಲಸದ್ದು ಕಡಿಮೆ ಇರ್ತಿತ್ತು. ಹಂಗಾಗಿ 7ರಿಂದ 8 ಗಂಟೆ ತನಕ, 9 ಗಂಟೆ ತನಕ ಕ್ಲಾಸ್ ಇರೋದು. ಅವರು ಪ್ರವೀಣ್ ಗುರೂಜಿ ಅಂತೇಳಿ, ಪ್ರವೀಣ್ ಸರ್ ಹುಬ್ಳಿಯವರು. ಭಾಳ ಸಣ್ಣ ಮಕ್ಕಳು ತಿಳ್ಕೊಳ್ಳೋವಷ್ಟ್ರ ಮಟ್ಟಿಗೆ ಹೇಳ್ತಾಯಿದ್ರು ಅವರು. ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ರು ಅವರು. ಅವರಿಂದ ನಾವು ಭಾಳ ಕಲ್ತ್ಕೊಂಡ್ವಿ. ಕಲಿತಾ ಫಸ್ಟ್ಗೆ ನನಗೂ ಅರ್ಥ ಆಗ್ತಾಯಿದ್ದಿಲ್ಲ. ಏನೋ ಇದು ಸುಮ್ಮನೆ ಏನೋ ಒಂದು ದುಡ್ಡು ಹಾಕಿದ್ದೀನಲ್ಲ ಅನ್ನೋ ಒಂದು ಕಿಚ್ಚಿಗಾರ ಕೂತ್ಕೊಂಡು ಕೇಳ್ತಾ ಹೋದೆ. ಆಮೇಲೆ ಬರ್ತಾ ಇಂಟ್ರೆಸ್ಟ್ ಬಂದು ಅದನ್ನು ಕಲಿತಾ ಹೋದ್ನ. ನಾನು ಬೇರೆಯವ್ರು ಯಾರಿಗೂ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ, ಆಮೇಲೆ ಅವ್ರಿಗೆ ಹೇಳೋಕ್ಕೂ ಹೋಗಲಿಲ್ಲ. ನಾನು ಫಸ್ಟ್ ಸರಿ ಆಗ್ತಾ ಹೋದೆ. ನಾನು ಫಸ್ಟ್ ಸರಿ ಹೋಗ್ಬೇಕು, ನೆಕ್ಸ್ಟ್ ಆಮೇಲೆ ಬೇರೆಯವ್ರಿಗೆ. ಫಸ್ಟ್ ನನ್ನನ್ನು ನಾನು ಸರಿ ಮಾಡ್ಕೋಬೇಕು. ಎಷ್ಟು ದುಡ್ಡು ಖರ್ಚು ಮಾಡಿದರೂ ನನ್ನ ಆರೋಗ್ಯ ಸರಿ ಹೋಗ್ಲಿದ್ದು. ಇವನ್ನ ಅಕ್ಯುಪ್ರೆಷರು, ಆಮೇಲೆ ಕಲರ್ ಥೆರಪಿ, ಆಮೇಲೆ ಇದು ನ್ಯೂಮರಾಲಜಿ. ಆಮೇಲೆ ಅವರಿದ್ರಿಂದ ನ್ಯೂಮರಾಲಜಿ ಸ್ವಲ್ಪ ಕಲಿಸಿದ್ರು ಅವರು. ಅದನ್ನು ಬೇರೆ ಕಡೆ ಕಲಿತೆ, ಕೀರ್ತಿ ಮೇಡಮ್ ಅಂತೇಳಿ. ಅವ್ರು ಹಿಂದಿಲಿ ಹೇಳ್ತಾಯಿದ್ರು. ಅವರು ಹಿಂದಿಲಿ ಹೇಳೋದನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವನ್ನೆಲ್ಲ ನೋಟ್ಸ್ ಮಾಡ್ಕೊಂತ ಹೋದೆ. ಅದೂ ಭಾಳ ಹೆಲ್ಪ್ ಆಯಿತು. ಆಮೇಲೆ ನಾನು ಓವರ್ ಸ್ಟ್ರೆಂತ್ ಮಾಡ್ತಾ ಹೋದೆ. ಅದನ್ನು ಒಳ್ಳೆ ಅನುಕೂಲ ಆಯಿತು. ಈಗ ಆಮೇಲೆ ಒಂದು ಶ್ರೀ ಯೋಗ ಅಂತ ಹೇಳಿ ಬರುತ್ತೆ, ಆ ಯೋಗಕ್ಕೆ ಸೇರ್ಕೊಂಡೆ. ಅದು ಒಂದು ಯೋಗ ಬಂದ್ಬಿಟ್ಟು ಅದು ಭಾಳ ಚೆನ್ನಾಗಿದೆ. ಅವ್ರು ಬಂದ್ಬಿಟ್ಟು ಬೆಳಗ್ಗೆ 5 ಗಂಟೆಯಿಂದ, ಬೆಳಗಿನ ಜಾವ 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. 10:30-11 ಗಂಟೆ ತನಕನೂ ಯೋಗ ಇರುತ್ತೆ. ನಮ್ಗೆ ಯಾವಾಗ 1 ಗಂಟೆ ಕ್ಲಾಸ್ ಇರುತ್ತದು, ನಮಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಮಾಡ್ಕೋಬೋದು. ರಾತ್ರಿ 8 ಗಂಟೆ ತನಕನೂ ಇರುತ್ತೆ. ನಾವು ಯಾವಾಗ ಬಿಡುವು ಇರುತ್ತೋ ಅವಾಗ ಮಾಡ್ಕೋಬೋದು. ನಾನು ಬೆಳಗ್ಗೆ 5ರಿಂದ 6ವರೆಗೂ ಮಾಡ್ತೀನಿ ಡೈಲಿ. ಯಾವ್ದು ಬಿಟ್ಟರು ಯೋಗ ಬಿಡೋಲ್ಲ. ನಾನು ಎಷ್ಟೇ ಕೆಲಸ ಮಾಡಿದ್ರು ಸುಸ್ತಾಗದಾಗ ನಮಗೆ ಆ ಯೋಗ ಮಾಡಿಬಿಟ್ರೆ ಎಲ್ಲ ಸುಸ್ತು ಹೋಗ್ಬಿಡುತ್ತೆ. ಆಮೇಲೆ ಅವರು ಎಲ್ಲದನ್ನೂ ಹೇಳ್ಕೊಡ್ತಾರೆ. ಯೋಗ ಅಂದರೆ ಬರೀ ಯೋಗಾಭ್ಯಾಸ ಅಷ್ಟೇ ಮಾಡಿಸಲ್ಲ. ನಮ್ಮ ಧ್ಯಾನ, ಪ್ರಾಣಾಯಾಮ, ಯೋಗ, ಆಸನಗಳು, ಆಮೇಲೆ ಎಲ್ಲದನ್ನೂ ಮಾಡಿಸ್ತಾರೆ. ಆಮೇಲೆ ಓವರ್ ಸ್ಟ್ರೆಂತ್ ಮಾಡೋಕ್ಕೆ ಅದನ್ನೂ ಹೇಳ್ಕೊಡ್ತಾರೆ. ನಾವು ಯಾವ್ಯಾವ ಥರ ಊಟ ಮಾಡಬೇಕು, ಯಾವ ಥರ. ಆಮೇಲೆ ಊಟ ನಾವೇನು ಮಾಡ್ಕೋಬೇಕು ಅಂದರೆ, ಊಟ ಆದಷ್ಟು ನಾವು ಸಾವಯವ ಗಾಣದ ಎಣ್ಣೆಗಳು, ಉಪ್ಪು, ಆಮೇಲೆ ಸಕ್ಕರೆ, ಆಮೇಲೆ ಎಣ್ಣೆ
ಇವು 3 ನಾವು ಚೇಂಜ್ ಮಾಡ್ಕೊಂಡ್ರೆ ನಮ್ಮ ಆಹಾರದಲ್ಲಿ ನಾವು ಬೇಗ ಗುಣಮುಖರಾಗ್ಬೋದು. ಓಕೆ. ಉಪ್ಪಲ್ಲಿ ಈಗಿನ ಉಪ್ಪುಗಳಿದಾವಲ್ಲ ಅವೆಲ್ಲವೂ ಕೆಮಿಕಲ್, ಯಾವ ನ್ಯಾಚುರಲ್ ಉಪ್ಪಿಲ್ಲ. ಎಲ್ಲ ಕೆಮಿಕಲ್ ಹಾಕಿನೇ ವೈಟ್ ಮಾಡಿ ಅವನ್ನ ನಮಗೆ ತಂದು ಸುರಿತಾ ಇದ್ದಾರೆ. ಆದರೂ ಈ ಸರ್ಕಾರದವರು ಅದನ್ನೆಲ್ಲ ಗೊತ್ತಿದ್ದು ಕಣ್ಮುಚ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅದು ಮಾಫಿಯಾ ದಂಧೆ ನಡೀತೈತೆ. ನಾವು ಅದನ್ನ ಹೇಳ್ಬಾರ್ದು. ನಮ್ಮ ವೈಯಕ್ತಿಕ ನಾವು ತಪ್ಪೊಂದು ಗೊತ್ತಾದ ಹೋಗದಂಗಿದ್ರೆ ನಾವು ಅದನ್ನ ಬಿಟ್ಬಿಟ್ವಿ. ನಾವು ಉಪ್ಪು ಈಗ ಹೆಚ್ಚು ಕಡಿಮೆ ಈಗ 5 ವರ್ಷದಿಂದ ನಾನು ರಾಕ್ ಸಾಲ್ಟ್ ಉಪಯೋಗಿಸ್ತೀನಿ. ಸೈಂಧವ ಲವಣ. ಆಮೇಲೆ ಎಣ್ಣೆ ಬಂದ್ಬಿಟ್ಟು ಗಾಣದ ಎಣ್ಣೆನೇ ಉಪಯೋಗಿಸೋದು. ಆಮೇಲೆ ಬಂದ್ಬಿಟ್ಟು ಈ ಸಕ್ಕರೆ ಅಂತೂ ಉಪಯೋಗಿಸೋದಿಲ್ಲ. ನಾವೇನಿದ್ರು ಇದು ಬೆಲ್ಲ ಅಂದರೆ ಅದು ಸಾವಯವ ಕೃಷಿಕರು ಬೆಳೆದಿರ್ತಾರಲ್ಲ ಅದೇ ಬೆಲ್ಲನೇ. ಅದನ್ನ ಅದು ಕಾಸ್ಟ್ಲಿ. ಹೆಚ್ಚು ಕಡಿಮೆ ನಮಗೆ ಇಲ್ಲಿ ಬರೋದಕ್ಕೆ 80-90 ರೂಪಾಯಿ ಬೀಳುತ್ತೆ. ಅವ್ರು ಸಾವಯವ ಕೃಷಿ ಬೆಳೆದಿರ್ತಾರೆ. ನಾವು ಬೆಳಗಾಂ ಸೈಡು, ಮಂಡ್ಯ ಸೈಡು, ಅವ್ರು ಎಲ್ಲೆಲ್ಲಿ ಬೆಳೆದಿರ್ತಾರಲ್ಲ ಅವರಿಂದನೇ ನಾವು ತೊಳೋದು. ಆಮೇಲೆ ಅಕ್ಕಿ ಬಂದ್ಬಿಟ್ಟು ನಾನು ರಾಜಮುಡಿ ಅಕ್ಕಿನೇ ಊಟ ಮಾಡೋದು. ಮೊದಲೆಲ್ಲ ಇದನ್ನ ನವಣೆ, ಸಾಮೆ, ಆಮೇಲೆ ಆರ್ಕ, ಊದ್ಲು ಇವೆಲ್ಲ ಊಟ ಮಾಡ್ತಿದ್ದೆ. ಆದರೂ ಅವು ಅಷ್ಟು ಎಫೆಕ್ಟು ಗೊತ್ತಾಗಲಿಲ್ಲ. ಯಾಕೆಂದರೆ ಅಷ್ಟೊಂದು ಡೈಜೆಷನ್ಗೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತವು. ಆವಾಗ ಅದನ್ನು ನಾವು ಮೊದಲೇ ರಾಗಿ ಮುದ್ದೆ ಊಟ ಮಾಡ್ತೀವ, ಅವ್ರ ಜೊತೆಗೆ ಇವು ಊಟ ಮಾಡಿದರೆ ಇನ್ನೂ ಜಾಸ್ತಿ ಡೈಜೆಷನ್ಗೆ ಎಫೆಕ್ಟ್ ಹೊಡಿತಾವೆ. ಹಂಗಾಗಿ ಅವು ಬಿಟ್ಬಿಟ್ಟು ಈ ವರ್ಷದಿಂದ ನಾನು ಕೆಂಪಕ್ಕಿ ಅಂದರೆ ರಾಜಮುಡಿ ಅಕ್ಕಿನೇ ಕಂಪಲ್ಸರಿ ಬಳಸ್ತಾ ಇದ್ದೀನಿ. ರಾಜಮುಡಿ ಅಕ್ಕಿ ಭಾಳ ಒಳ್ಳೆಯದು. ಅದು ಮೊದಲು ಮಹಾರಾಜರು ಊಟ ಮಾಡ್ತಿದ್ರು ಅದು. ಆಮೇಲೆ ಸೂಟಬಲ್ ಇದೆ, ಆಮೇಲೆ ದರನೂ ಕಡಿಮೆ ಇದೆ. ಎಲ್ಲರೂ ಊಟ ಮಾಡೋದು. ಏನು ನಾವು ಈಗ ರೈಸ್ ತಿಂತೀವಲ್ಲ ಅದೇ ರೇಟಿಗೆ ಅದು ಸಿಗುತ್ತೆ. 60 ರೂಪಾಯಿ 70 ರೂಪಾಯಿ kg ಸಿಗುತ್ತೆ. ಆ ರೇಟಿಂದು ಊಟ ಮಾಡಿದರೆ ಡೈಜೆಷನ್ಗೂ ಒಳ್ಳೆಯದು, ಆಮೇಲೆ ರುಚಿ ಭಾಳ ಚೆನ್ನಾಗಿರುತ್ತೆ. ಅನ್ಪಾಲಿಶ್ಡ್ ತಿನ್ಬೇಕು ನಾವು ಯಾವತ್ತು ತಿಂದ್ರು. ಇವೆಲ್ಲ ನೀವು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂತ ಹೋದ್ರಿ? ಎಲ್ಲ ಚೇಂಜ್ ಮಾಡ್ತಾ ಆಯುಷ್ ಮಂಡಲಕ್ಕೆ ಸೇರಿದ್ಮೇಲೆ ನಾನು ಎಲ್ಲದನ್ನು ಇದನ್ನು ಆಯುಷ್ ಮಂಡಲಂನಿಂದ ಇವನ್ನ ಕಲ್ತ್ಕೊಂತ ಹೋದ್ನ. ನಮ್ಮ ಇದರಲ್ಲಿ ಯಾವ್ಯಾವ್ದನ್ನ ನಾವು ಚೇಂಜ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಅದನ್ನೆಲ್ಲ ತಿಳ್ಕೊಂತ ಹೋದೆ. ಆಹಾರ, ವಿಹಾರ, ವಿಚಾರ ಅವೆಲ್ಲವೂ ನೆಗೆಟಿವ್ ಇದನ್ನ ದೂರ ಮಾಡ್ಬಿಟ್ಟು ಪಾಸಿಟಿವ್ನಷ್ಟೇ ಆಯ್ಕೆ ಮಾಡ್ಕೊಂತ ಬಂದೆ. ಹಾಗೆ ಅದೇ ತರ ನಾನು ಅದೇ ಹೇಳಿದ್ನಲ್ಲ, ಏಪ್ರಿಲಲ್ಲಿ 2025 ಏಪ್ರಿಲ್ ಮೇನಲ್ಲಿ ನಾನು 76ರಿಂದ 78 kg ತೂಗ್ತಾ ಇದ್ದೆ. ಅಂದ್ರೆ ತೂಕನೂ ಜಾಸ್ತಿ ಇದ್ದೆ. ಈಗ ಡಿಸೆಂಬರಲ್ಲಿ ನಾನು 67ರಿಂದ 68, 70 ಈಗ. ತೂಕನೂ ಕಡಿಮೆ ಆಯಿತು. ಆಮೇಲೆ ನಾನು ಎಷ್ಟು ಆಕ್ಟಿವ್ ಇದ್ದೀನಿ ಅಂದರೆ ಬೆಳಗಿನ ಜಾವ 3 ಕೆಸರು ಆಗ್ಬಿಡ್ತೈತೆ ನನಗೆ. 3 ಕೆಸರಾಗಿ ಮತ್ತೆ ಸಂಜೆ 8-8:30ವರೆಗೂ ಎದ್ದಿರ್ತೀನಿ. ಅಲ್ಲೇವರೆಗೂ ಫುಲ್ ಆಕ್ಟಿವ್ ಆಗಿ ನಾವು ಮೊದಲೇ ಕೃಷಿಯಲ್ಲಿ ಕುತ್ಕೊಂಡಿರೋಕ್ಕಾಗಲ್ಲ. ಎಷ್ಟು ಜಲ್ದಿ ಎದ್ದೇಳ್ತೀವೋ ಕೃಷಿಕರಿಗೆ ಅಷ್ಟು ಒಳ್ಳೇದಾಗುತ್ತೆ. ಆಮೇಲೆ ನಾನು 6-7 ತನಕ ನಂದು ಬರೀ ಇದೇ ಆಗುತ್ತೆ. ಯಾಕೆಂದರೆ ಇವು ಅದನ್ನು ಓದಿರ್ತೀನಿ, ಅದನ್ನು ಮತ್ತೆ ರಿಪೀಟ್ ಕಲ್ತ್ಕೊಂತೀನಿ. ಆಯುಷ್ ಮಂಡಲಂ ಅವಾಗೆಲ್ಲ ನಾನು ನೋಟ್ಸ್ಗಳು ಪೂರ್ತಿ ಮಾಡೋಕ್ಕಾಗಿಲ್ಲ. ಇನ್ನೂ ಮಾಡೋದೈತೆ, ಅದು ಪೂರ್ತಿ ಮಾಡೋಕ್ಕಾಗಿಲ್ಲ. ಅದರಲ್ಲಿ ಇನ್ನೂ ಆಳ ಹೋಗ್ಬೇಕು. ಇನ್ನೂ ಆಳ ಹೋಗ್ಬೇಕಾದ್ರೆ ಯಾಕೆಂದ್ರೆ ಬೇರೆಯವ್ರಿಗೆ ಹೇಳೋದಕ್ಕಿಂತ ಮುಂಚೆ ನಾನು ಸರಿ ಹೋಗ್ಬೇಕು. ನನ್ನ ಉದ್ದೇಶ ಅಷ್ಟು. ಅಂದ್ರೆ ಆಳ ಹೋಗ್ಲಿಕ್ಕೆ ಇವೆಲ್ಲ ನೆಗೆಟಿವ್ ಇದನ್ನ ತ್ಯಜಿಸಿದ್ದು ಒಂದು ದೊಡ್ಡ ಕಾರಣ. ಈ ಗಾಣದ ಎಣ್ಣೆ ಇರ್ಬೋದು, ಕೆಂಪಕ್ಕಿ ಇರ್ಬೋದು, ಇವೆಲ್ಲ ಮಾಡ್ತಾ ನಿಮ್ಗೆ ಆಸಕ್ತಿನೂ ಜಾಸ್ತಿ ಆಯ್ತು. ಅವೆಲ್ಲ ಮುಂಚೆನೆ ಮಾಡಿದ್ದೆ. ಗಾಣದ ಎಣ್ಣೆ ಅವೆಲ್ಲ ಮುಂಚೆನೆ ಮಾಡಿದ್ದೆ. ಆದ್ರೆ ಅದು ಎಫೆಕ್ಟಿವ್ ಅಷ್ಟು ಸಿಕ್ಕಿರ್ಲಿಲ್ಲ ನನಗೆ. ಇದು ಆಯುಷ್ ಮಂಡಲ ಸೇರಿದ್ಮೇಲೆ ನನಗೆ ನನ್ನ ಆರ್ಗನ್ಸ್ನಲ್ಲಿ ಏನಾಗ್ತಾ ಇದೆ, ನನಗೆ ಯಾವುದ್ರಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಹೋಯ್ತು. ಇದು ನಾವು ತಿಳ್ಕೊಂಡ್ಮೇಲೆ ನನ್ನ ಆರ್ಗನ್ಸ್ನಲ್ಲಿ ಯಾವ ಆರ್ಗನ್ಸ್ ನಮಗೆ ಡಿಫಿಷಿಯನ್ಸಿ ಆಗ್ತಾ ಇದೆ, ನಾವು ಯಾವ ಆರ್ಗನ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಸರಿ ಹೋಗ್ತೀವಿ ಅನ್ನೋದು ಗೊತ್ತಾಯ್ತಾ ಹೋಯ್ತು. ಅವಾಗ ಆ ಆರ್ಗನ್ಗಳಿಗೆ ನಾನು ಇದು ಮಾಡ್ತಾ ಹೋದೆ. ಅವಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಂತ ಹೋದ್ಮೇಲೆ ನಾನು ಸರಿ ಹೋಗ್ತಾ ಹೋದೆ. ನಾನು ಆರ್ಗನ್ ಈಗ ಹೇಳ್ತೀನಲ್ಲ, ನಾನು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಸಾಯಂಕಾಲ 8-8:30, 9:30, 10 ಗಂಟೆ ತನಕ ಒಂದೊಂದು ದಿನ ಕೆಲಸ ಮಾಡ್ತೀನಿ. ಆದ್ರೂ ನನಗೆ ಸುಸ್ತಾಗಲ್ಲ. ಏನು ಮಧ್ಯಾಹ್ನ ಒಂದು ಟೈಮ್ ಇಲ್ಲಾದರೂ ಒಂದು 11ರಿಂದ 1 ಗಂಟೆ ಹಂಗೆ ಸ್ವಲ್ಪ ಚೂರು ನಿದ್ದೆ ಬಂದಂಗಾದರೆ 10 ನಿಮಿಷ 1/4 ಗಂಟೆ ನಿದ್ದೆ ಮಾಡ್ತೀನಿ. ಅಷ್ಟು ಬಿಟ್ಟರೆ ಮತ್ತೆ ನಾನು ರೆಸ್ಟ್ ಇಲ್ಲ. ಅಲ್ಲ, ಅದು ಒಳ್ಳೇದು ಅಂತ ಹೇಳ್ತಾರಲ್ಲ, ಹೃದಯ ದೃಷ್ಟಿಯಿಂದ ಮಧ್ಯಾಹ್ನ ಒಂದು 10 ನಿಮಿಷ ಅದು 11ರಿಂದ ಅವ್ರು ಹೇಳ್ತಾರೆ, ಆಯುಷ್ ಮಂಡಲಂನವ್ರು ಹೇಳ್ತಾರೆ 11ರಿಂದ 1 ಹೃದಯದ ಟೈಮ್ ಅಂತದ. ಅವ್ರು ಹೇಳ್ತಾರೆ, ಅವರು ನಮಗೇನು ಹೇಳ್ತಾರೆ ಅಂದರೆ ಬೆಳಿಗ್ಗೆ 5ರಿಂದ 7:00ವರೆಗೂ ಇದು ಲಾರ್ಜ್ ಇಂಟೆಸ್ಟೈನ್ ಅಂದರೆ ಹೊರ ಹಾಕೋದು, ದೊಡ್ಡ ಕರಳು ಹೊರ ಹಾಕೋದು ಅಂದರೆ ಮಲಮೂತ್ರ ವಿಸರ್ಜನೆ ಅವನ್ನೆಲ್ಲ ಮಾಡ್ತೀವಲ್ಲ ಆ ಟೈಮು.
7ರಿಂದ 9ರವರೆಗೂ ಊಟ, ಸ್ಟಮಕ್ ಟೈಮ್. 9ರಿಂದ 11ರವರೆಗೂ ಸ್ಪ್ಲೀನ್ ಟೈಮ್. ಸ್ಪ್ಲೀನ್ ಟೈಮಲ್ಲಿ ನಾವು ಏನಾದರೂ ಓದೋದು ಇದು ಮಾಡೋದು ಅದನ್ನೆಲ್ಲ ಮಾಡಿದರೆ ನೆನಪಿನ ಶಕ್ತಿಗೆ ಅದಕ್ಕೆಲ್ಲ ಒಳ್ಳೇದಂತೆ, ಅದಕ್ಕೋಸ್ಕರನೇ ಅದನ್ನು ಮಾಡ್ಬೋದು. ಆಮೇಲೆ 11ರಿಂದ 1ರವರೆಗೆ ಇದು ಯಾವುದು ಆರ್ಟ್ ಟೈಮ್, ಫುಲ್ ಟೈಮ್ ಟೇಬಲ್ ಇದೆ. ಆಮೇಲೆ 1ರಿಂದ 3 ಸ್ಮಾಲ್ ಇಂಟೆಸ್ಟೈನ್ ಟೈಮ್, 3ರಿಂದ 5 ಸ್ಮಾಲ್ ಇಂಟೆಸ್ಟೈನ್ ಆದಮೇಲೆ ಇನ್ನೊಂದು ಯಾವುದು ಕಿಡ್ನಿ ಗಾಲ್ ಬ್ಲಾಡರ್ ಟೈಮ್ ಬರುತ್ತೆ. ಅಂದರೆ ಇದೆಲ್ಲದೂ ನೀವು ಆಯುಷ್ ಮಂಡಲ್ ಕಲ್ತ್ರಿ? ಅದರಲ್ಲೇ ಕಲ್ತಿದ್ದು ನಾನು. ಯಾವ್ಯಾವ ಟೈಮಲ್ಲಿ ನಾವೇನೇನು ಮಾಡಬೇಕು ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಾಯ್ತು. ನಾವು 8:30 9ಕ್ಕೆ ಮಲಗಿಬಿಡ್ಬೇಕು, ಅದು ಕರೆಕ್ಟ್ ಟೈಮ್. ಅದು ಪೆರಿಕಾರ್ಡಿಯಮ್ ಅಂತ ಹೇಳಿ ಬರುತ್ತೆ, ಅವಾಗ ಮಲಗಬೇಕು. ಅವಾಗ ನಾವು ಮಲಗಿಬಿಟ್ರೆ ಡೀಪ್ ಸ್ಲೀಪು, ಲಿವರ್ ಟೈಮು, ಆಮೇಲೆ ಗಾಲ್ ಬ್ಲಾಡರ್ ಟೈಮು, ಆಮೇಲೆ ಇದು ಬರುತ್ತಲ್ಲ ಲಂಗ್ಸ್ ಟೈಮ್, ಆ ಟೈಮ್ವರೆಗೂ ನಾವು ನಿದ್ದೆ ಮಾಡಿದರೆ ಭಾಳ ಒಳ್ಳೇದು. ನನಗೀಗ 6 ಗಂಟೆ, ಹೆಚ್ಚು ಅಂದರೆ 6 ಗಂಟೆನೇ ನಿದ್ದೆ ಮಾಡೋಕ್ಕಾಗೋದು, ಅಷ್ಟು ಕಲೆ ನನಗೆ ಎಚ್ಚರ ಆಗ್ಬಿಡುತ್ತೆ. 3ಕ್ಕೆ ಬೆಳಗಿನ ಜಾವ 3ಕ್ಕೆ ಎಲ್ಲಿಲ್ಲ ಅಂದ್ರೆ ಎಚ್ಚರ ಆಗ್ಬಿಡುತ್ತೆ. ಏನೋ ಎಚ್ಚರ ಆಗಿ ನಾನು ಬೇಕು ಅಂತಾನೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ರೆ ನಿದ್ದೆ ಬರುತ್ತೆ ಅಷ್ಟೇ. ನಿದ್ದೆ ಅಂತೂ ಬರಲ್ಲ, ಮೈಂಡ್ ಆಕ್ಟಿವ್ ಇದ್ದೇ ಇರುತ್ತೆ ನನಗೆ. ನಿದ್ದೆ ಅಂತ ಬರಲ್ಲ. 3 ಗಂಟೆಗೆ ಎಚ್ಚರ ಆಯ್ತು ಅಂದ್ರೆ ನಿದ್ದೆ ಬರಲ್ಲ, ಮೈಂಡ್ ಆಕ್ಟಿವ್ ಇರುತ್ತೆ. ಆದರೆ ಟೈಮಿಂಗ್ಸ್ ನನಗೆ 5 ಗಂಟೆ ಟೈಮಿಂಗ್ಸ್ ಒಳಗೆ ನಾನು ಎಲ್ಲ ಎದ್ದು ಬಿಡ್ತೀನಿ, ನಾನು ಬಿಡಲ್ಲ. ಅದು ನಾನು ಎಬ್ಬಿಸ್ಬಿಡ್ತದೆ, ನಾನು ಬಿಡೋದೇ ಇಲ್ಲ. ಅದು ಏನು ಮಾಡಿದ್ರು ಬಿಡಲ್ಲ, ನಾನು ಎದ್ದಳಲ್ಲ ಆದ್ರೂ ಎಬ್ಬರಿಸ್ಬಿಡ್ತದೆ. ಸೂಪರ್. ಅದು ಎಬ್ಬರಿಸ್ಬಿಡುತ್ತೆ. ಮತ್ತೆ ನಾನು ನಾವೆಲ್ಲ ಕೆಲಸಗಳು ಮಾಡ್ಕೊಂತ ಒಂದು ಇದನ್ನ ಮಾಡ್ಕೊಂತ. ಆಯುಷ್ ಮಂಡಲ್ ಎಷ್ಟು ತಿಂಗಳ ಕೋರ್ಸ್ ಅದು ನೀವು ಮಾಡಿದ್ದು? ಅದು 3 ತಿಂಗಳ ಕೋರ್ಸು, 3.5 ತಿಂಗಳು ಕಲಿಸಿದ್ರು. ಚೆನ್ನಾಗಿದೆ. 15 ಥೆರಪಿ ಕಲಿಸಿದ್ರು ಅವರು. ಪ್ರತಿಯೊಬ್ಬ ವ್ಯಕ್ತಿ ಕಲ್ತ್ರೆ ಬಹಳ ಒಳ್ಳೇದು. ಅಂದ್ರೆ ಅವ್ರ ಬೇರೆಯವ್ರಿಗೆ ಹೇಳೋದಕ್ಕಿಂತ ಮುಂಚೆ ಅವ್ರ ಆರೋಗ್ಯ ಅವ್ರು ಮಾಡ್ಕೊಳ್ಳೋದು, ಅವ್ರ ಕುಟುಂಬನ ಅವ್ರನ್ನ. ಇನ್ನೊಂದೇನು ವಿಚಾರ ಅಂದ್ರೆ ನಮ್ಮ ದುಡಿಮೆಯಲ್ಲಿ ನಾವು ಆರೋಗ್ಯಕ್ಕೋಸ್ಕರ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ನಮಗೆ ಲಾಸು. ಇವನ್ನೆಲ್ಲ ಕಲ್ತ್ಕೊಂಡ್ಬಿಟ್ರೆ ನಮ್ಮ ದುಡಿಮೆ ನಮ್ಮ ಹತ್ರ ಪೂರ್ತಿ ಸೇಫ್ ಆಗಿರುತ್ತೆ. ಅದೇ ನೀವು ಹೇಳ್ತಿದ್ರೆ 50 ರೂಪಾಯಿ ದುಡ್ದು 50 ರೂಪಾಯಿ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಿದ್ರೆ ಏನು ಬಂತು? ಏನು ಬರಲ್ಲ. 50 ರೂಪಾಯಿ ದುಡ್ದು 50 ರೂಪಾಯಿನೂ ನಮ್ಮ ಜೋಬಲ್ಲಿ ಇಟ್ಕೊಂಡ್ರೆ ನಮಗೆ ಅದು ನಾವು ಏನೋ ಆಹಾರಕ್ಕೆ, ಈಗ ಹೇಳಿದ್ನಲ್ಲ, ಈಗ ಮಾಮೂಲಿ ಈಗ ಕೆಮಿಕಲ್ ಯುಕ್ತ ಆಹಾರಗಳು, ಈಗ ಅಕ್ಕಿ, ಬೇಳೆ, ಬೆಲ್ಲ ಇವೆಲ್ಲ ಓಕೆ. ಈ ಜಾಸ್ತಿ ರೇಟ್ ಸಾವಯವ ಅಂತ ಬೆಳಿತಾರಲ್ಲ, ಅವ್ರು ಸ್ವಲ್ಪ ಜಾಸ್ತಿ ರೇಟಿಗೆ ಕೊಡ್ತಾರ ಅವರು. ಸಾವಯವ ಬೆಳಿತಾರಲ್ಲ ಅವ್ರಿಗೆ, ಯಾಕೆಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ಶ್ರಮ ಜಾಸ್ತಿ ಇರುತ್ತೆ. ಸಾವಯವ ಬೆಳೆದಾಗ ಈಗ ಕೆಮಿಕಲ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅದ್ದೂರಿಯ ಬೆಳೆ ಬರ್ತವೆ. ಸಾವಯವದ ಹಾಕಿದಾಗ ಅದ್ದೂರಿ ಬೆಳೆ ಬರೋದು ಕಡಿಮೆ, ಸ್ವಲ್ಪ ಈಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಆ ಈಲ್ಡ್ ಕಡಿಮೆ ಆದಾಗ ಏನಾಗುತ್ತೆ, ಅವ್ರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ರೇಟ್ ಜಾಸ್ತಿ ಮಾಡ್ತಾರೆ. ಅವಾಗ ರೇಟ್ ಜಾಸ್ತಿ ಆಯ್ತು ಅಂತ ಏನೇನು ಮಾಡ್ತೀವಿ ನಾವು, ಕಡಿಮೆ ರೇಟಿಂದ. ಈಗ ಎಣ್ಣೆ ಈಗ ನಾನು ಶೇಂಗಾ ಎಣ್ಣೆ, ಗಾಣದ ಎಣ್ಣೆ 300 ರೂಪಾಯಿ ಲೀಟರ್ ತಗೊಂಡ್ಬಂತ ಇರ್ತೀನಿ. ಈಗ ಅದೇ ಎಣ್ಣೆನ ನಾವು ಹೊರಗಡೆ ಅಂಗಡಿಗೆ ತಗೊಳಕ್ ಹೋದ್ರೆ 150ರಿಂದ 160 ರೂಪಾಯಿಗೆ ಸಿಗುತ್ತೆ. ಆ ರೇಟಿಗೆ ಅವ್ರು ಹೆಂಗ್ ಕೊಡ್ತಾರೆ ನಮ್ಗೆ? ಅದೇ ಲೆಕ್ಕಾಚಾರ ಇದೆಯಲ್ಲ ಎಲ್ಲ ಕಡೆ. ಈಗ ನೋಡಿ ಕಾದರ್ ಅವರೆಲ್ಲ ಹೇಳ್ತಿರ್ತಾರೆ, ಕೆಜಿಗೆ 100 ರೂಪಾಯಿ ಆದ್ರೆ ಕಡಿಮೆ ಆದ್ರೆ 4 ಕೆಜಿ ಬೇಕು, 1 ಕೆಜಿ 3 ಕೆಜಿ ಎಣ್ಣೆ ಶೇಂಗಾ ಬೇಕು. ಅಷ್ಟು ಕಡಿಮೆ ಹೆಂಗ್ ಕೊಡ್ತಾರೆ? ಅವ್ರು ಏನೋ ಬೇರೆ ತರ ಮಾಡ್ತಾರೆ. ಅವೇ ಕೆಮಿಕಲ್ಗಳು ನಮ್ಮ ಆರೋಗ್ಯನ ಹಾಳು ಮಾಡ್ತಾ ಇದಾವೆ. ಫಸ್ಟ್ ಅದನ್ನ ಚೇಂಜ್ ಮಾಡ್ಕೊಳ್ರಿ ಅಂತ ಹೇಳೋದು. ಎಣ್ಣೆ, ಉಪ್ಪು, ಸಕ್ಕರೆ. ಆಯುಷ್ ಮಂಡಲದ ಇದು ಒಂದು ಪಾಠ ನಿಮಗೆ. ಅದನ್ನು ಹೇಳಿದ್ದಾರೆ, ಅವನು ಹೇಳಿದ್ರು. ನಾವು ಇವನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ನಾವು ಇವರು ಕಾಡಸಿದ್ದೇಶ್ವರ ಸ್ವಾಮಿಗಳು, ಕಾಡಸಿದ್ದೇಶ್ವರ ಸ್ವಾಮಿಗಳು ಕನ್ನೇರಿ ಮಾಡ್ತವ್ರು, ಅವ್ರನ್ನ ಫಾಲೋ ಅಪ್ ಮಾಡ್ತೀವಿ. ಅವರು ಬಹಳ ಚೆನ್ನಾಗಿ ಇದು ಅಂದ್ರೆ ನಿಮ್ಗೊಂದು ಒಳ್ಳೇದಾಗಬೇಕು ಅಂತಿದ್ದಂಗೆ ಎಲ್ಲದನ್ನ ಒಳ್ಳೇದನ್ನ ಫಾಲೋ ಮಾಡಕ್ ಅಷ್ಟೇ ಫಾಲೋ ಮಾಡೋದು. ನಾನು ಕನ್ನೇರಿ ಮಾಡ್ತಾರೆ ಫಾಲೋ ಮಾಡ್ತೀವಿ. ಆಯುಷ್ ಮಂಡಲ ಕೆಲವೊಂದು ಗ್ರೂಪ್ಗಳಿದೆ, ಕೀರ್ತಿ ಮೇಡಮ್, ಯೋಗಾಸನ. ಅಂದ್ರೆ ನಿಮ್ಮನ್ನ ನೀವು ತಿದ್ಕೊಳ್ಳಿಕ್ಕೆ, ನಿಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿಕ್ಕೆ, ನಿಮ್ ಕುಟುಂಬದ ಆರೋಗ್ಯ ಸುಧಾರಿಸಲಿಕ್ಕೆ ಏನ್ ಬೇಕಾ ಅದೆಲ್ಲದೂ ಫಾಲೋ ಮಾಡ್ತಾ ಹೋಗ್ತಾ ಇದೀರಾ. ಅಂದ್ರೆ ಮೊಬೈಲ್ ಅನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ತಾ ಇದೀರಾ. ನೀವೇನೋ ಹೇಳ್ತಾ ಇದ್ರಿ ಮೊಬೈಲ್ ಅಂದ್ರೆ ರಾಹು ಅಂತ ಹೇಳಿ, ಅದೇನು ಹೇಳ್ಬಾರ್ದು, ಒಂಚೂರು ಹೇಳ್ಬೋದು? ಹೇಳ್ತೀನಿ. ಮೊಬೈಲ್ ಅಂದ್ರೆ ರಾವು ಅಂದ್ಬಿಟ್ರೆ ಅದನ್ನ ನಾವು ಪಾಸಿಟಿವ್ ಮಾಡ್ಕೊಂಡ್ರೆ ಪೂರ್ತಿ ಪಾಸಿಟಿವ್ ಆಗುತ್ತೆ. ಪೂರ್ತಿ ಪಾಸಿಟಿವ್ ಅಂದ್ರೆ ಹೆಂಗೆ ಅಂದ್ರೆ, ನಾನು ನೋಡ್ತಾ ಇದ್ದೆ ಹೆಚ್ಚಿಗೆ ಮೊಬೈಲ್, ನೈಟ್ ಎಲ್ಲ ನೋಡ್ತಾ ಇದ್ದೆ. ಇವಾಗ ಅದನ್ನ ನೋಡಕ್ಕೆ ನನಗೆ ಟೈಮ್ ಸಿಗಲ್ಲ, ನೋಡೋದು ಇಲ್ಲ, ಹಂಗಾಗ್ಬಿಟ್ಟಿದ್ದೀನಿ ಈಗ. ಕಲಿಯೋದ್ರ ಕಡೆ ಇಂಟ್ರೆಸ್ಟ್, ಆಮೇಲೆ ಕೆಲಸದ ಒತ್ತಡ, ಆಮೇಲೆ ಉಪಯೋಗಿಸ್ತೀನಿ. ಈಗೇನು ಉಪಯೋಗಿಸಲ್ಲ ಅಂತ ಹೇಳ್ತಿಲ್ಲ, ಒಳ್ಳೇದಕ್ಕೆ ಅಷ್ಟೇನೆ ಉಪಯೋಗ ಆಗೋದು, ಒಳ್ಳೇದಕ್ಕೆ ಉಪಯೋಗ ಆಗೋದು. ನನಗೆ ಸಿಗೋ ಫ್ರೆಂಡ್ಸ್ಗಳು ಒಳ್ಳೆಯ ಸಿಗ್ತಾ ಇದಾರೆ. ಯಾರು ಸಿಕ್ಕರು ಒಳ್ಳೆಯ ಸಿಗ್ತಾರೆ. ನೋಡಿ ಸ್ನೇಹಿತರೆ, ಇವರು ಹೇಳ್ತಾ ಇರೋದು ವಿಷಯಗಳು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಬಹುಶಃ ಆಯುಷ್ ಮಂಡಲ್ ಕ್ಲಾಸ್ಗಳು ನಡೀತಾ ಇರುತ್ತೆ. ಮುಂದಿನ ಕ್ಲಾಸ್ಗಳು ನೀವೇನಾದ್ರು ಮಾಡಬೇಕು ಅಂತಂದ್ರೆ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡ್ಬೋದು.
ಅಥವಾ ದಯಾನಂದ್ ಸರ್ ಅವ್ರನ್ನ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಇಲ್ಲಿ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಯಾರು ಇದ್ದು ಸಂಪರ್ಕ ಮಾಡಬೇಕು ಅಂದರೆ ಇವ್ರನ್ನ ಸೀದಾ ನೀವು ತಿರುಮಲಾಪುರಕ್ಕೆ ಬಂದರೆ ಅವ್ರು ಸಿಗ್ತಾರೆ. ಬ್ಯುಸಿ ಇರ್ತಾರೆ, ಇಲ್ಲ ಅಂತಲ್ಲ. ಫೋನ್ ಮಾಡ್ಕೊಂಬಂದಾಗ ಅವ್ರು ನಿಮಗೋಸ್ಕರ ಸಮಯ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇರೋಂಥದ್ದು. ಹಂಗಾಗಿ ನೀವು ಅವ್ರನ್ನ ಭೇಟಿ ಮಾಡ್ಬೋದು. ದಯಾನಂದ್ ಸರ್, ನಿಮ್ಮ ಫೋನ್ ನಂಬರು ತಿಳಿಸ್ಬೋದಾ? 9380417325. ಓಕೆ. ನಾನು ಸಹ ಇದರಲ್ಲಿ ಹಾಕಿರ್ತೀನಿ, ಫೋನ್ ನಂಬರ್ನ ನೋಡ್ಕೋಬೋದು. ಅವರ ವಿಳಾಸನ ಹಾಕಿರ್ತೀನಿ, ಅವ್ರ ಹೆಸರು, ಫೋನ್ ನಂಬರ್ ಎಲ್ಲದೂ ಹಾಕಿರ್ತೀನಿ. ನನಗಂತೂ ಖುಷಿ ಆಯ್ತು. ಸುಮಾರು 4-5 ಗಂಟೆಯಿಂದ ಅವ್ರ ಜೊತೆಲಿ ಕೂತಿರೋಂಥದ್ದು. ಪ್ರತಿ ಕ್ಷಣನೂ ಬೇರೆ ಬೇರೆ ವಿಷಯಗಳ ಜೊತೆಗೆ ಅಲ್ಲ, ಮತ್ತೆ ನ್ಯೂಮರಾಲಜಿ ಬಹಳ ಉಪಯೋಗ ಆಗುತ್ತೆ ನಮಗೆ. ಗ್ರಹಗಳ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಇದೆಯಲ್ಲ, ಅದನ್ನ ನಾವು ತಿತ್ಕೊಂಡ್ರೆ ಇವು ಎಲ್ಲದ್ರ ಜೊತೆಗೆ ಅದು ಇದೊಂದರಿಂದಾನೇ ಅಲ್ಲ, ಅದನ್ನು ಅಂದ್ರೆ ನೀವ್ ಹೇಳ್ತಾ ಇರೋದು ಎಷ್ಟೋ ಸಲ ಈಗ ದೋಷ ಅಂತ ಹೇಳ್ಬಿಟ್ಟಿರ್ತೀವಿ, ಮನಸ್ಸನ್ನ ಇಟ್ಕೊಂಡು ಹೆಂಗೋ ಅಷ್ಟು ವರ್ಷ ದೋಷ ಅಂತೆ, ಆ ದೋಷ ಐತೆ ಅಂತಾನೆ ಹಂಗೆ ಗಿಲ್ಟ್ ಇಟ್ಕೊಂಡು ಕುತ್ಕೋಬಾರ್ದು ನಾವು. ಅವನ್ನ ಪಾಸಿಟಿವ್ ಮಾಡ್ಕೋಬೇಕು. ಯಾವುದೇ ಗ್ರಹನು ನಾ ಕೆಟ್ಟದಿರಲ್ಲ, ಯಾವುದೇ ಗ್ರಹನೂ ಒಳ್ಳೇದಿರಲ್ಲ. ಅದನ್ನ ಮತ್ತೆ ಸರಿ ಮಾಡ್ಕೋಬೇಕು ಅಷ್ಟೇ. ಅದಕ್ಕೆ ಏನ್ ನಾವು ಸ್ಟ್ರೆಂತ್ ಕೊಡ್ಬೇಕಾ ಆ ಸ್ಟ್ರೆಂತ್ ಕೊಟ್ಟು ಆ ಮಂತ್ರಗಳನ್ನ ಹೇಳ್ಕೊಳ್ಳೋದು, ಆ ಒಂದು ಸ್ವಲ್ಪ ಅದಕ್ಕೆ ಏನು ದೇವ್ರಿಗೆ ಒಂದು ಇದನ್ನ ಕೊಡ್ಬೇಕು ಅದನ್ನ ಕೊಟ್ಬಿಟ್ರೆ ದೈವಿಕ ಶಕ್ತಿ ಅದ್ರೀಚ್ಕತೆ ನಮ್ಮ ಮೇಲೆ. ನಾನು ದಿನ ಏನ್ ಮಾಡ್ತೀನಿ ಅಂದ್ರೆ, ಬೆಳಿಗ್ಗೆ ಎದ್ದೇಟಿಗೆ ನಾನು ಮುಖ ತೊಳೆದೇಟಿಗೆ ನನ್ನ ಮುಖ ನೋಡ್ಕೊಂಡು ನಾನು ದಿನೇ ಉತ್ತಮಗೊಳ್ಳುತ್ತಿದ್ದೇನೆ. ಆಮೇಲೆ ನಮ್ಮೂರ ಸ್ಟ್ರೆಂತ್ ಮಾಡ್ತೀನಿ, ಉತ್ತಮಗೊಳ್ಳುತ್ತಿದ್ದೇನೆ. ನನಗೆ ದೇವರಿಂದನೇ ಎಲ್ಲ ಸಿಗ್ತೈತೆ. ದೇವರ ದಯೆಯಿಂದ ನನ್ನ ದೇವರ ದಯೆಯಿಂದ ನಾನು ಉತ್ತಮಗೊಳ್ಳುತ್ತಿದ್ದೇನೆ. ದೇವರ ದಯೆಯಿಂದ ಕೃತಾರ್ಥನಾಗ್ತಿದ್ದೇನೆ. ಹಣಕಾಸು ಚೆನ್ನಾಗ್ ಆಗ್ತಾ ಇದೆ, ವಿದ್ಯಾಭ್ಯಾಸ ಚೆನ್ನಾಗ್ ಆಗ್ತಾ ಇದೆ, ಮೆಸೇಜ್ಗಳನ್ನ ಪಾಸ್ ಮಾಡ್ತಾ ಹೋಗ್ತೀರಿ ನೀವು. ನಮ್ಮ ಓರಕ್ಕೆ ಪಾಸಿಟಿವ್ ಅಷ್ಟೇ. ನನಗೆ ಏನ್ ಬೇಕು ಅದು. ನಾನು ಈಗ ಬೇರೆಯವ್ರಿಗೆ ಹೇಳಕ್ ಹೋಗ್ತೀನಿ, ಅದಕ್ಕೆ ವೈದ್ಯ ಆಗ್ತೀನಿ ಅಂತ. ಆಮೇಲೆ ವ್ಯವಹಾರ ಸರಿಯಾಗಿ ಆಗ್ಬೇಕಾ, ಹಣಕಾಸಿನ ವ್ಯವಹಾರ ಬೇಕಾ, ಅವಾಗ ಹಣಕಾಸು ಚೆನ್ನಾಗುತ್ತೆ ಅಂತ ಹೇಳ್ಕೊತೀನಿ. ಬೇರೆ ಒಳ್ಳೇದ್ ಮಾಡ್ಬೇಕಾ, ಅವ್ರಿಗೆ ಒಳ್ಳೇದು ಆಗ್ಲಿ ಅಂತ ಕೇಳ್ಕೊಂತೀನಿ. ಈ ತರ ಮಾಡ್ತಾ ಹೋದಾಗ ಅದು ನಮ್ಮ ಓರ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ, ಪಾಸಿಟಿವ್ನೆಸ್ಸೇ ಬರುತ್ತೆ. ನೆಗೆಟಿವ್ ಆದಷ್ಟು ಕಡಿಮೆ ಆಗುತ್ತೆ ನಮ್ಮಲ್ಲಿರೋ ನೆಗೆಟಿವ್. ಅದನ್ನ ಮಾಡ್ತಾ ಹೋದ್ರೆ ಕೆಲವೊಂದು ಮಂತ್ರಗಳು ಇದಾವೆ, ಅವು ಮಂತ್ರಗಳನ್ನೆಲ್ಲ ಹೇಳ್ಕೊಂಡ್ಬಿಟ್ರೆ ಇನ್ನೂ ಬಹಳ ಚೆನ್ನಾಗುತ್ತೆ, ಒಳ್ಳೆ ಅನುಕೂಲ ಆಗುತ್ತೆ. ಜೀವನದಾಗ ಏನು ಬೇಕಿಲ್ಲ, ನಾವು ಆಸ್ಪತ್ರೆಗಳಿಗೆ ಇನ್ನೊಂದಕ್ಕೆ ಅಲ್ಲಿ ಹೋಗಿ ಕುತ್ಕೊಂಡು ಅವ್ರನ್ನ ಕಾದು ಕುಂತು ಗಂಟೆಗಟ್ಟಲೆ ಇದನ್ನ ಮಾಡೋದು ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ ಐತೆ. ಆಹಾರ, ವಿಹಾರ, ವಿಚಾರ ಇವು 3 ಚೆನ್ನಾಗಿತ್ತು ಅಂದ್ರೆ ದೇವ್ರ ಆಯಸ್ಸು ಕೊಟ್ಟು ಎಲ್ಲಾದ್ರೂ ಕರೆಕ್ಟ್ ಆಗಿದ್ದು ನಮ್ಗೆ ಏನು ತೊಂದರೆ ಆಗದಂಗಿದ್ರೆ 10 ವರ್ಷ ಜಾಸ್ತಿ ಬದುಕಬಹುದು ಈ ವಿಚಾರಗಳನ್ನ ತಿಳ್ಕೊಂಡ್ರೆ. ಅಲ್ಲ, ಎಷ್ಟು ದಿವಸ ಬದುಕ್ತೆ ಒಟ್ಟು ಬದುಕ ಅಷ್ಟು ದಿವಸ ಸಂತೋಷವಾಗಿರ್ಬೋದು. ಈ ಭಯದಿಂದ ಬದುಕಕ್ಕಿಂತ ಸಂತೋಷ ಅದಾಯ್ತು ಇದಾಯ್ತು ಗಾಬರಿನೇ ಇರಲ್ಲ. ಪೂರ್ತಿ ಧೈರ್ಯ. ಸೂಪರ್, ಥ್ಯಾಂಕ್ ಯು ದಯಾನಂದ್ ಸರ್, ಬಹಳ ಖುಷಿ ಆಯ್ತು. ಬಹಳ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದೀರಾ. ದಯವಿಟ್ಟು ನಮ್ಮ ಇವರು ಸಂಪರ್ಕ ಮಾಡ್ತಾರೆ, ನಾವು ಮತ್ತೆ ತೊಂದರೆ ಕೊಡ್ತಾ ಇರ್ತೀವಿ. ಯಾವ್ದು ತೊಂದರೆ ಅಲ್ಲ, ಯಾಕೆಂದ್ರೆ ಈಗ ಒಳ್ಳೇದನ್ನ ಹಂಚೋದಕ್ಕೆ ನನಗೆ ಖುಷಿ. ಅದೇ ನಿಜ. ಒಳ್ಳೇದನ್ನ ಹಂಚ್ಬೇಕಂತೆ, ಅದು ಆದಷ್ಟು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತಂತೆ. ಖುಷಿ ಭಾವನೆಗಳು, ನಮ್ಮ ಭಾವನೆಗಳನ್ನ ನಾವು ಹಿಡಿದಿಟ್ಕೋಬಾರ್ದು. ಖುಷಿ ನಾವು ನಮ್ಮ ಭಾವನೆಗಳನ್ನ ಒಳ್ಳೇದ್ ಹಂಚ್ಕೊಂಡಷ್ಟು ನಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಆ ದೇವ್ರ ದಯೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ಥ್ಯಾಂಕ್ ಯು ಸರ್. ನಮಸ್ತೆ.